ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ
ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ಮಧ್ಯೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲಾ ಅಕ್ರಮಗಳಿಗೆ ಹಿಂದುತ್ವದ ಬೆಂಬಲ ಬಳಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ಇದು. ಸಂಘ ಪರಿವಾರದವರು ಗಲಭೆ ಪ್ರಕರಣಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ಹಿಂದುತ್ವದ ಬೆಂಬಲ ಇದೆ ಅಂತ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಮತ್ತು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದವರು ಇವತ್ತು ಹೆಚ್ಚಾಗಿ ಇಂಥ ಒಂದು ಇದರಲ್ಲಿ ಹೆಚ್ಚಾಗಿ ಅವರು ಭಾಗಿಯಾಗ್ತಾರೆ. ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವಾದಂತಹ ಒಂದು